ವೀಕ್ಷಕರೇ ನೋಡಿ, ಒಬ್ಬ ವ್ಯಕ್ತಿ ಕಡು ಬಡತನದಲ್ಲಿ ಹುಟ್ಟಿ ಆ ನಂತರ ತಂದೆ ತಾಯಿಯ ಲಾಲನೆ ಪಾಲನೆಯಲ್ಲಿ ಬೆಳೆದುಕೊಂಡು ಮುಂದೊಂದು ದಿನ ಹೋರಾಟಗಾರನಾಗಿ ತಮ್ಮ ಕಷ್ಟ ಸುಖಗಳನ್ನು ಯಾರಿಗೂ ಕೂಡ ಹೇಳಿಕೊಳ್ಳದೆ ಸಾಕಷ್ಟು ಕಷ್ಟ ನೋವಿನಲ್ಲಿ ಬೆಳೆದು ನಿಂತು ಇವತ್ತು ಒಬ್ಬ ದೊಡ್ಡ ಹೋರಾಟಗಾರನಾಗಿ ಉದ್ಯಮಿಯಾಗಿ ಇದರ ಜೊತೆಗೆ RTI ಕಾರ್ಯಕರ್ತರಾಗಿ ಸಾಕಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಂಥವರನ್ನ ಗುರುತಿಸಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕರ್ನಾಟಕ ಭೀಮ್ ರತ್ನ ಅವಾರ್ಡ್ಸ್ 2025 ಪ್ರಶಸ್ತಿಯನ್ನು ಕೊಟ್ಟಿದೆ. ಆ ಒಬ್ಬ ವ್ಯಕ್ತಿ ಆತನ ಹಿನ್ನೆಲೆ ಅವರು ಏನು ಕೆಲಸ ಮಾಡ್ತಾ ಇದ್ರು, ಒಬ್ಬ ವ್ಯಕ್ತಿ ಒಂದು ಅಥವಾ ಎರಡು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ, ಬಟ್ ಆದರೆ ಈ ವ್ಯಕ್ತಿ ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗಿದೆ. ಈ ರೀತಿಯಾದಂತಹ ಕೆಲಸವನ್ನ ನಾನು ಕೂಡ ಮಾಡಬಹುದು, ನನ್ನಲ್ಲೂ ಕೂಡ ಸಾಮರ್ಥ್ಯ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗೋಣ. ಫಿಲೋಮಿನಾ ಗೊಟ್ಟೆಮಿಕಲ್ RTI ಕಾರ್ಯಕರ್ತರು, ಹೋರಾಟಗಾರರು, ಉದ್ಯಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸರ್, ನೀವು ಯಾವ ರೀತಿಯಾಗಿ ಬೆಳೆದುಕೊಂಡು ಬಂದ್ರಿ, ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ನಾನು ಹುಟ್ಟಿದ್ದು ಒಂದು ಒಳ್ಳೆ ಮನೆತನದಲ್ಲೇ ಹುಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು 3rd ಸ್ಟ್ಯಾಂಡರ್ಡ್ 3ನೇ ಓದುವಾಗ ನನ್ನ ತಂದೆಯವರು ಕಲ್ಕೊಂಡೆ. ಆವಾಗ ನನ್ನ ಏನು ಲೈಫ್ನಲ್ಲಿ ಏನು ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ವಿ, ದಟ್ ಫ್ಯಾಮಿಲಿ ಹ್ಯಾಸ್ ಕಮ್ ಆನ್ ಸ್ಟ್ರೀಟ್ಸ್, ಅಂದರೆ ಬೀದಿ ಮೇಲೆ ಬಂದುಬಿಟ್ವಿ, ಏನು ಇಲ್ದಂಗೆ ಆಗ್ಬಿಡ್ತು. ಸೊ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ನನ್ನ ತಾಯಿಯವರು ಇದ್ದರು. ಸೊ ಅವರೆಲ್ಲೋ ಕೆಲಸ ಮಾಡ್ಕೊಂತ, ಸ್ವಲ್ಪ ಪ್ರೈವೇಟಾಗಿ ಕೆಲಸ ಮಾಡ್ಕೊಂತ ಆಮೇಲೆ ನಮ್ಮನ್ನು ಬೆಳೆಸಿದ್ರು. ಆದರೆ ನಮ್ಮ ತಾಯಿಯವರು ಒಂದು ಛಲ ಇತ್ತು, ನನ್ನ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಓದಿಸ್ಬೇಕು ಅಂತ. ಸೊ ಹಾಗಾಗಿ ಸೊ ಐ ವಾಸ್ ಎಡ್ಯುಕೇಟೆಡ್ ಇನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತೆ. ಆಫ್ಟರ್ ಮೈ ಎಜುಕೇಷನ್ 97-98ನಲ್ಲಿ ಐ ಗಾಟ್ ಇನ್ ಟು ಮೈ ಓನ್ ಬಿಸ್ನೆಸ್. ನಾನೇ ಬಿಸ್ನೆಸ್ ಮಾಡಬೇಕು, ನಾನೇ ಸ್ವತಃ ಒಂದು ಉದ್ಯಮಿ ಆಗಬೇಕು ಅನ್ನುವಂಥ ಇತ್ತು. ಐ ಡೋಂಟ್ ವಾಂಟ್ ಟು ವರ್ಕ್ ಅಂಡರ್ ಎನಿಬಡಿ ಎಲ್ಸ್. ಯಾರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು. ಯಾಕಂತಂದರೆ ನನ್ನ 3ನೇ ತದಲ್ಲಿ ನಮ್ಮ ತಂದೆಯವ್ರು ಕಳ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ನಡೆದಿದ್ದಂಥ ಸನ್ನಿವೇಶಗಳು ಯಾರ ಕೈ ಕೆಳಗಡೆ ಇರಬಾರ್ದು ಅನ್ನೋದಕ್ಕೆ ನನ್ನೊಂದು ಸ್ಫೂರ್ತಿಯಾಗಿದೆ. ಯಾರ ಕೈ ಕೆಳಗೂ ನಾನು ಕೆಲಸ ಮಾಡಬಾರ್ದು ಅನ್ನುವಂತಹ ಛಲ ಬಂದಿದ್ದು ಯಾವಾಗ? ನಿಮಗೆ ಆ ಛಲ ಬರೋದಕ್ಕೆ ಕಾರಣ ಏನು? ಯಾರು ಪ್ರೇರೇಪಿತರಾದರು? ಆ ಒಂದು ಘಟನೆಯನ್ನು ಇಲ್ಲಿ ಹೇಳಬಹುದಾ ಅಂತ? ನೋಡಿ, ನನ್ನ ತಂದೆಯವ್ರನ್ನ ಕಳ್ಕೊಂಡ್ಮೇಲೆ ನಾನು ವೆನ್ ಐ ವಾಸ್ ಇನ್ ಪ್ರೈಮರಿ ಸ್ಕೂಲಲ್ಲಿದ್ದೆ. ಆವಾಗ ನನಗೆ ಯಾರು ಅಡ್ವೈಸರ್ ಇಲ್ಲ. ನನ್ನ ತಾಯಿ ಈಸ್ ಪ್ರೈಮರಿ ಹೈಸ್ಕೂಲ್ ಡ್ರಾಪ್ ಔಟ್. ಅಷ್ಟು ವಿದ್ಯಾವಂತರು ಕೂಡ ಅಲ್ಲ. ನನ್ನ ತಾಯಿ ಶಿ ಹ್ಯಾಸ್ ಕಂಪ್ಲೀಟೆಡ್ 8th ಸ್ಟ್ಯಾಂಡರ್ಡ್, 8ನೇ ಮುಗಿಸಿದ್ರು ಅಷ್ಟೇ. 9ನೇ ಡ್ರಾಪ್ ಔಟ್ ಆಗಿದೆ. ಸೊ ಹಾಗಾಗಿಬಿಟ್ಟು ಸೊ ಶಿ ವಾಸ್ ನಾಟ್ ಏಬಲ್ ಟು ಗೈಡ್ ಅಸ್. ನಮ್ಮನ್ನು ಸರಿಯಾಗಿ ಈ ಥರ ಮಾಡಬೇಕು, ಈ ಥರ ಕಲಿಬೇಕು ಅನ್ನೋದು ಯಾವುದು ಗೈಡೆನ್ಸ್ ಮಾಡಲಿಕ್ಕೆ ಅವ್ರಿಗೆ ಆಗಿಲ್ಲ. ಸೊ ಆವಾಗ ನಾನೇ ಸ್ವತಃ ನನ್ನ ಸ್ವಂತ ಮಾರ್ಗವನ್ನು ನಾನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಉಂಟಾಯಿತು. ಆವಾಗ ಎಲ್ಲರೂ ಪುಸ್ತಕದಲ್ಲಿ ಹೊಸ ಬುಕ್ ತೊಗೊಂಡು ಬಂದಮೇಲೆ ಅದರ ಮೇಲೆ ಕೆಲವೊಂದು ಜನ ಓಮ್ ಅಂತ ಬರೀತಿದ್ರು, ಕೆಲವೊಂದು ಜನ 786 ಅಂತ ಬರೀತಿದ್ರು. ಆದರೆ ನನ್ನ ಸ್ಕೂಲ್ ಟೈಮ್ಲಿಂದ ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್ 5ನೇಯಿಂದ ನನ್ನ ಪುಸ್ತಕದ ಮೇಲೆ ಬಾರ್ನ್ ಟು ವಿನ್ ಅಂತ ಬರೀತಿದ್ದೆ. ನನ್ನ ಜೀವನವನ್ನು ನಾನೇ ಗೆಲ್ಲಬೇಕು, ಐ ಆಮ್ ಬಾರ್ನ್ ಟು ವಿನ್ ಅಂತೇಳಿ. ಅಲ್ಲಿಂದನೇ ಮೈ ಲೈಫ್ ಸ್ಟಾರ್ಟೆಡ್ ಫ್ರಮ್ 5th ಸ್ಟ್ಯಾಂಡರ್ಡ್. 5ನೇ ಇದ್ದಾಗಿಂದನೇ ಐ ಸ್ಟಾರ್ಟೆಡ್ ಡೂಯಿಂಗ್ ಔಟ್ ಮೈ ಓನ್ ಎವ್ರಿಥಿಂಗ್. ಅಲ್ಲಿಂದನೇ ಬಟ್ ನೋ ಡೌಟ್ ಭಾಳಷ್ಟು ಜನ ನನ್ನ ಜೀವನದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ದೇರ್ ಆರ್ ಮೆನಿ ಆಫ್ ದೆಮ್ ಹೂ ಹ್ಯಾವ್ ಸ್ಟುಡ್ ಫಾರ್ ಮೀ, ನನ್ನ ಒಟ್ಟಿಗಿದ್ದವರು. ಸೊ ದಟ್ ಈಸ್ ಹೌ ಮೈ ಲೈಫ್ ಸ್ಟಾರ್ಟೆಡ್. ಫಿಲೋಮಿನಾ ಅವರ ಮೊದಲಿನ ಒಂದಷ್ಟು ಸಂಘರ್ಷದ ದಿನಗಳನ್ನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವ ರೀತಿಯಾಗಿ ಇರ್ತಾ ಇತ್ತು? ಬಹಳ ಕಷ್ಟ, ಹೇಳ್ಕೊಂಡ್ರೆ ಮತ್ತೆ ನನಗೂ ದುಃಖ ಅನಿಸ್ತದೆ. ಬಹಳ ಕಷ್ಟ ದಿನ. ಹುಬ್ಬಳ್ಳಿಯ ತಮ್ಮನ್ನ ಒಬ್ಬ ಹೋರಾಟಗಾರ, RTI ಕಾರ್ಯಕರ್ತ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತಲೂ ಕೂಡ ಕರೀತಾರೆ. ಸೊ ನೀವು ನಡೆದು ಬಂದಂತಹ ಹಾದಿ ಹೇಗಿತ್ತು? ಈ ಒಂದು ಹೋರಾಟಗಾರ ಆಗಿರ್ಬೋದು, ಉದ್ಯಮಿ ಆದರೂ ಆಗಿರಬಹುದು, ಅಥವಾ RTI ಕಾರ್ಯಕರ್ತ ಆಗಿರ್ಬೋದು, ಇಂತಹ ಕೆಲಸವನ್ನೇ ಮಾಡಬೇಕು ಅಂತ ಯಾಕೆ ಪಿಕ್ ಮಾಡ್ಕೊಂಡ್ರಿ? ಆ ಕೆಲಸನೇ ಮಾಡಬೇಕು ಅಂತ ಯಾಕೆ ಪಿಕ್ ಮಾಡ್ಕೊಂಡ್ರಿ? ಯಾಕೆ ಚೂಸ್ ಮಾಡ್ಕೊಂಡ್ರಿ?
ಯಾಕಂತಂದರೆ ಆಫ್ಟರ್ ಮೈ ಎಜುಕೇಷನ್ 1991-92ರಲ್ಲಿ ನಾನು ರೈಲ್ವೇಸಿಗೆ ಕಮರ್ಷಿಯಲ್ ಕ್ಲಾರ್ಕಿಗೆ ಅಪ್ಲೈ ಮಾಡಿದೆ ಅವಾಗ. ಓಕೆ ಓಕೆ. ಅಪ್ಲೈ ಮಾಡಿದಾಗ ಎಲ್ಲರೂ ಲಂಚ ಪಡ್ಕೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾಯಿದ್ರು. ಸೊ ನನ್ನ ಹತ್ರ ಶಕ್ತಿ ಇದ್ದಿದ್ದಿಲ್ಲ. ಹೌದು. ಸೊ ಆವಾಗ ನಾನು ಯಾರ ಕಡೆ ಕೆಲಸ ಮಾಡಬಾರ್ದು ಅಂತಿದ್ದವನು ಐ ವಾಸ್ ಸರೆಂಡರ್ ಮೈ ಸೆಲ್ಫ್ ಟು ಗೋ ಫಾರ್ ಎ ಜಾಬ್. ಯಾಕಪ್ಪ ಅಂದರೆ ಪರಿಸ್ಥಿತಿ ಹಂಗಿತ್ತು ನಮ್ಗೆ. ಸೊ ಆ ಥರ ಹೋಗಬೇಕು ಅಂತ, ಇಲ್ಲಪ್ಪ ಆಗೋದಿಲ್ಲ, ಯಾರ ಕಡೆ ಕೆಲಸ ಮಾಡಬಾರ್ದು ಅಂತಂದ್ರೆ ಆಗಲ್ಲ, ಐ ಹ್ಯಾವ್ ಟು ವರ್ಕ್ ಫಾರ್ ಸಂಬಡಿ ಎಲ್ಸ್, ಒಂದು ಯಾವುದಾದ್ರು ಒಂದು ಗೌರ್ಮೆಂಟ್ನಲ್ಲಿ ಅಪ್ಲೈಮೆಂಟ್ ನೋಡೋಣ ಅಂತ. ಆವಾಗ ಆಗಿಲ್ಲ. ದೆನ್ ಆವಾಗ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿನೂ ಬಿಟ್ಟಾಯಿದ್ರು ಸಹಿತ ಇನ್ಫ್ಲುಯೆನ್ಸು, ಪೊಲಿಟಿಕಲ್ ಇನ್ಫ್ಲುಯೆನ್ಸು ಅಥವಾ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸ್ ಇತ್ತು. ಅದು ನನಗೆ ಆಗಿಲ್ಲ, ಎರಡೂ ಆಗಿಲ್ಲ, ಯಾರೂ ಇಲ್ಲ. ಸೊ ಹಂಗಾಗ್ಬಿಟ್ಟು ಅದನ್ನು ಡ್ರಾಪ್ ಮಾಡಿಬಿಟ್ಟು ದೆನ್ ಐ ಚೂಸ್ ಟು ಗೋ ಆನ್ ಮೈ ಬಿಸ್ನೆಸ್ ಲೈನ್. ದಟ್ ಈಸ್ ಮೇಡ್ ಮೀ ಟು ಫೈಟ್ ಅಗೇನ್ಸ್ಟ್ ಕರಪ್ಷನ್ಸ್. ಕರಪ್ಷನ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥ ಮನಸ್ಸು ಹುಟ್ಟಿದ್ದು ಆವಾಗ, ಇನ್ ದ ಇಯರ್ 91-92, 1992ರಲ್ಲಿ. ಓಕೆ. RTI ಬಂದಿದ್ದು 2005ರಲ್ಲಿ. ಸೊ ಆವಾಗ ನೀವು ಕಾರ್ಯಕರ್ತರಾಗಿ ಈ ಒಂದು ಹುದ್ದೆಯನ್ನ ಪಿಕ್ ಮಾಡ್ಕೋಬೇಕು ಅಂತ ಹೇಳಿ ನೀವು ಮುಂದಾಗಿದ್ದ? ಅದಕ್ಕಿಂತ ಪೂರ್ವಕನೇ ನಾನು ಅಂಡರ್ ಆರ್ಟಿಕಲ್ 21, ಅಂಡರ್ ಆರ್ಟಿಕಲ್ 22 ನಮ್ಮ ಸಂವಿಧಾನ ಅಡಿಯಲ್ಲಿ ಏನು ಪ್ರೊವಿಷನ್ಸ್ ಇದ್ದಾವೆ ಅದರ ಅಡಿಯಲ್ಲಿಯೂ ಸಹಿತ ಐ ಯೂಸ್ ಟು ಮೇಕ್ ಅಪ್ಲಿಕೇಶನ್ಸ್, ಪಿಟಿಷನ್ಸ್. ಕೆಲವೊಂದು ಮಾಹಿತಿಗಳಲ್ಲಿ ಕೇಳ್ತಾ ಇದ್ದೆ, ಕೆಲವೊಂದು ಡಿನೈ ಮಾಡ್ತಿದ್ರು, ಕೆಲವೊಂದು ಪರ್ಸನಲ್ ಡೇಟಾ ಅಂತ ಕೊಡ್ತಿದ್ದಿಲ್ಲ. ಆದ್ರೂ ಸಹಿತ ಐ ಯೂಸ್ ಟು ಫೈಟ್. ಓಕೆ. 2005ರಲ್ಲಿ RTI ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದಿದ್ದು. ಅದಕ್ಕಿಂತ ಮುಂಚೆನೂ ನೀವು ಹೋರಾಟಗಳನ್ನ ಮಾಡ್ಕೊಳ್ತಾ ಬಂದಿದ್ರಿ. ಆ ಹೋರಾಟದ ದಿನಗಳು ಅಷ್ಟು ಸುಲಭವಾಗಿರ್ಲಿಲ್ಲ ಕೂಡ ಹೌದು. ಯಾಕೆಂದ್ರೆ ಒಂದು ಹೋರಾಟಕ್ಕೆ ನಾವು ಧುಮುಕ್ತೀವಿ ಅಂತಂದ್ರೆ ನಮಗೆ ಧೈರ್ಯ, ಛಲ ಎಲ್ಲವೂ ಇರಬೇಕು. ಆ ಹೋರಾಟದ ದಿನಗಳು ಹೇಗಿತ್ತು ಅಂತ ಈಗ ನಿಮ್ಗೆ ಹೇಳಬೇಕು ಅಂತಂದ್ರೆ, ಹೋರಾಟಗಾರರಿಗೆ ಫಸ್ಟ್ ಬರೋದೇನಪ್ಪ ಅಂದರೆ ಕೇಸಸ್. ನೀವು ಯಾವ ಥರ ಹೋರಾಟ ಮಾಡಿದರೂ ಸಹಿತ, ವೆದರ್ ಇಟ್ ಈಸ್ ಅಗೇನ್ಸ್ಟ್ ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು ಅಥವಾ ಎನಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ವಿರುದ್ಧ ಹೋರಾಟ ಮಾಡಿದರೂ ಸಹಿತ ಅದು ಫಸ್ಟಾಗಿ ನಮ್ಮನ್ನು ಅವರು ಇನ್ಫ್ಲುಯೆನ್ಸ್ ಮಾಡಿ ಹೇಗಾದರೂ ಮಾಡಿ ಅವ್ರನ್ನ ಒತ್ತಕಬೇಕು ಅಂತ, ತುಳಿಲಿಕ್ಕೆ ಹೇಗಾದರೂ ಮಾಡಿ ಅವ್ರನ್ನ ತುಳಿಬೇಕು ಅನ್ನುವಂಥ ವಿಚಾರಗಳಿಂದ ಅವರು ಪೊಲೀಸು ಅಥವಾ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ನಮ್ಮನ್ನು ಹರಾಸ್ಮೆಂಟ್ ಮಾಡೋದಂತೂ 100% ಶೂರ್. ಆಮೇಲೆ ನಮ್ಮನ್ನು ಕೆಲವೊಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಲಿಂದ ಅಟ್ಯಾಕ್ ಮಾಡಿಸೋದು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಕಡೆಯಿಂದ ನಮ್ಮನ್ನು ಹೆದರಿಸೋದು, ಆ ಪಿಟಿಷನ್ಸ್ ವಿಡ್ರಾ ಮಾಡಿರಿ, ಅಥವಾ ನೀವು ಇದು ಹೋರಾಟ ಕೈ ಬಿಡ್ರಿ, ಅಥವಾ ನೀವು ಇಂಥದ್ದು ಮಾಡಬೇಡಿ, ಇಂಥದ್ದು ಮಾಡಿ ಅಂತ ಪಾಲಿಟಿಷಿಯನ್ಸ್ ಇರ್ಬೋದು, ಪಾಲಿಟಿಷಿಯನ್ಸು ಮಾಡಿದ್ದಾರೆ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡಿದ್ದಾರೆ, ಆಫೀಸರ್ಸು ಮಾಡಿದ್ದಾರೆ, ತುಂಬ ಜನ. ಅದೇ ಅಷ್ಟು ಸುಲಭವಾಗಿ ಏನಿಲ್ಲ. ಆದರೆ ಬಟ್ ಎನಿವೇ ವಿಥ್ಸ್ಟುಡ್ ಇಟ್. ತುಂಬ ಜನಕ್ಕೆ ಟ್ರೈನ್ ಮಾಡಿದೆ, ಯಾವ ಥರ ಮಾಡಬೇಕು, ಅಪ್ಲಿಕೇಶನ್ಸ್ ಯಾವ ಥರ ಮಾಡಬೇಕು. ಕೆಲವೊಂದು ಜನಕ್ಕೆ ನಾನೇ ಇಷ್ಟಿಷ್ಟು ಪೋಸ್ಟಲ್ ಆರ್ಡರ್ ತೆಗೆದು ಕೊಡ್ತಿದ್ದೆ. ಒಂದು 1000-2000 ರೂಪಾಯಿದು ಕೊಟ್ಟು ಪೋಸ್ಟಲ್ ಆರ್ಡರ್ ತೊಗೊಂಡು ಕೊಡ್ತಿದ್ದೆ. ಹಿಂಗೆ ಹಚ್ಚಬೇಕು, 10 ರೂಪೀಸ್ ಪೋಸ್ಟಲ್ ಆರ್ಡರ್ ಹೀಗೆ ಬರೀಬೇಕು ಅಂತ ಎಲ್ಲ ಟ್ರೈನ್ ಮಾಡ್ತಾಯಿದ್ದೆ. ಅದರೊಟ್ಟಿಗೆ ನನ್ನೊಟ್ಟಿಗೆ ಕೆಲವೊಂದು ಜನ, ಒಂದು 4-5 ಜನ ಹಾಗೆ ಒಬ್ಬೊಬ್ಬರು ಸೇರ್ಕೊಂತ ತುಂಬ ಒಂದು ಎ ಬಿಗ್ ಗ್ರೂಪ್ ಹ್ಯಾಸ್ ಕಮ್ ಅಪ್. ಆದರೆ ಅದರಲ್ಲಿಯೂ ಸಹಿತ ಕೆಲವೊಂದು ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಅದರ ಅಷ್ಟನ್ನು ದೂರಿಟ್ಟ ಬೇಡ ಅಂತ. ಆರ್ಟಿಯನ್ನು ಮಿಸ್ಯೂಸ್ ಮಾಡೋರು ತುಂಬ ಜನ ಇದ್ದಾರೆ. ಅದು ಈಗಲೂ ಕೂಡ ನಡೀತಾ ಇದೆ ಬಿಡಿ. ಅದಕ್ಕೆ ಯಾರೂ ಕೂಡ ಫುಲ್ ಸ್ಟಾಪ್ ಹಾಕೋ ಕೆಲಸಕ್ಕಂತೂ ಮುಂದಾಗಿಲ್ಲ. ಅದು ಎಷ್ಟೇ ಜನ ನನಗೆ ಕಷ್ಟ, ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಸಹಾಯ ಮಾಡಿ, ನಾನು ಕಡು ಬಡವ ಅಂತ ಅಂದ್ಕೊಂಡ್ರು ಕೂಡ ಅದು ಮಾನವೀಯತೆ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ ಈಗಿನ ಜನಕ್ಕೆ, ಅಲ್ವಾ ಸರ್? ಮತ್ತೆ ನೋಡಿ, ಭಿಕ್ಷುಕರು ಅಂತ ಬಂದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅವರಿಗೆ ಸಹಾಯ ಮಾಡೋದಕ್ಕೆ ಅಷ್ಟಾಗಿ ಮುಂದಾಗ್ತಿರ್ಲಿಲ್ಲ. ಈಗಲ್ಲ, ಮುಂಚೆಯಿಂದಲೂ ಅದು ಹಾಗೇನೇ ಇದೆ. ಸೊ ಭಿಕ್ಷುಕರ ಪರವಾಗಿ ನೀವು ಹೋರಾಟವನ್ನು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ, ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಆಗೋಕ್ಕಿಂತ ಮುಂಚೆ ನಮ್ಮದು ಮುನ್ಸಿಪಲ್ ಬರೋವಿತ್ತು. ಮುನ್ಸಿಪಲ್ ಬರೋವಿದ್ದಾಗೂ ಸಹಿತ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಇದ್ದಾಗೂ ಸಹಿತ ಎಲ್ಲ ಸೆಸ್ನಲ್ಲಿ ಭಿಕ್ಷಕರ ಕರ ಅಂತ ತಗೊಳ್ತಾರೆ. ಓಕೆ, ಎಲ್ಲ ಟ್ಯಾಕ್ಸ್, ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಎದರಲ್ಲಿ ಹಾಕಿದರೂ ಸಹಿತ ಭಿಕ್ಷಕರ ಕರ ಅಂತಿರ್ತಾರೆ. ಅದನ್ನು, ಆ ಹಣವನ್ನು ಕಾರ್ಪೊರೇಷನ್ನು ಯಾವತ್ತೂ ಸಹಿತ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಬೇಕು ಅಥವಾ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋಂಥ ಒಂದು ಪ್ರಸಂಗ ಯಾರಲ್ಲಿ ಮನಸ್ಸಿನಲ್ಲೂ ಬಂದಿಲ್ಲ. ಆ ಹಣವನ್ನು ಯಾವ ಒಂದು ಆ್ಯಸ್ ಪರ್ ದ ಗೌರ್ಮೆಂಟ್ ಲಾ ಯಾವುದೇ ಒಂದು ಪ್ರಾಜೆಕ್ಟಿಗೆ
ಯಾವ ಪ್ರಾಜೆಕ್ಟಿಗೆ ಹಣ ಬಂದಿರ್ತದೆ ಅದ ಪ್ರಾಜೆಕ್ಟಿಗೆ ಯೂಟಿಲೈಸ್ ಮಾಡಬೇಕು ವಿನಃ ಅದನ್ನು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಆ ಹಣವನ್ನು ಅದನ್ನು ತಗೊಂಡುಬಿಟ್ಟು ಅವರು ಸ್ಯಾಲ್ರೀಸಿಗೆ, ಸ್ಟಾಫ್ ಸ್ಯಾಲ್ರೀಸ್ಗೆ ಅದೆಲ್ಲದಕ್ಕೆ ಯೂಟಿಲೈಸ್ ಮಾಡಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯೂಸ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು RTI ಹಾಕಿಬಿಟ್ಟು ಅದನ್ನು ತೊಗೊಂಡು ತಮ್ಮ ಥರ ಒಂದು ಒಳ್ಳೆ ಪತ್ರಕರ್ತ ನಮ್ಮ ಸ್ನೇಹಿತರಿದ್ದರು, ರಾಜು ನದಾಫ್ ಅಂತ, ಅವರು ಪಾಪ ನನ್ನ ಕಾರ್ನಲ್ಲಿ ಹಚ್ಕೊಂಡ್ಬಿಟ್ಟು ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಒಂದು ಗಬ್ಬೂರ್ ಹತ್ತಿರ ಇತ್ತು, ಹುಬ್ಬಳ್ಳಿಯಲ್ಲಿ ಗಬ್ಬೂರ್ ಹತ್ತಿರ ಒಂದು ಹೊಲದಲ್ಲಿ ಒಂದು ಶೆಡ್ ಇತ್ತು. ಆ ಶೆಡ್ಡಿನಲ್ಲಿ ಅವ್ರನ್ನ ಈ ಭಿಕ್ಷಕರೆಲ್ಲ ತಗೊಂಡು ಹೋಗ್ಬಿಟ್ಟು ಪೊಲೀಸಲ್ಲಿ ಹೋಗಿತ್ತಿದ್ರು. ಅವ್ರಿಗೆ ಯಾವ ಸೌಲಭ್ಯನೂ ಇದ್ದಿಲ್ಲ, ಊಟ ಇಲ್ಲ, ಒಂದು ಚಾದರ್ ಇಲ್ಲ, ಮಲ್ಕೊಳ್ಳಿಕ್ಕೆ ಗಾದಿ ಇಲ್ಲ, ಅಥವಾ ಮಳೆಗಾಲ ಬಂತಪ್ಪ ಅಂದ್ರೆ ಮಳೆ ಸೋರ್ತೈತೆ, ಹಂಚಿನ ಮನೆ ಒಂದು ದನದ ಕೊಠಡಿ ಇದ್ದ ಥರ ಇತ್ತು. ಅಂಥ ಜಗದಲ್ಲಿ ಹಾಕ್ತಿದ್ರು. ಇಶ್ಯೂ ಮಾಡಿಬಿಟ್ಟು RTI ಹಾಕಿ ಕೇಸಸ್ ಮಾಡಿ ಅಲ್ಲೆಲ್ಲ ತೊಗೊಂಡ್ರೆ ಅವರು ಮಾಹಿತಿ ಸಹಿತ ಸಂಪೂರ್ಣ ಮಾಹಿತಿ ನನಗೆ ಕೊಟ್ಟಿಲ್ಲ. ಓಕೆ, ನಾನು ಇಷ್ಟು ವರ್ಷ ಎಷ್ಟು ಹಣ ಕಲೆಕ್ಟ್ ಆಗಿದೆ, ಸೆಸ್ಸು ಎದಕ್ಕೆ ಯೂಟಿಲೈಸ್ ಆಗಿದೆ ಅಂತ ಮಾಹಿತಿ ಕೇಳಿದ್ರೆ ಅದನ್ನು ಕೊಡಲಿಕ್ಕಾಗಿಲ್ಲ. ಆಮೇಲೆ ಎಚ್ಚೆತ್ತುಕೊಂಡು ನಾನು ಐ ಬಾಟ್ ಟು ದ ನೋಟಿಸ್ ಆಫ್ DC ನೋಟಿಸ್ ತೊಗೊಂಡು ಬಂದೆ. ಆಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಎದುರಿಗೆ ತೊಗೊಂಡು ಬಂದೆ. ಆಮೇಲೆ ಎಲ್ಲರನ್ನ ಇದಕ್ಕೆ ತೊಗೊಂಡು ಬಂದಮೇಲೆ ಯಾವಾಗ ಅದು ಇಶ್ಯೂ ಆಯಿತು, ದೆನ್ ಆವಾಗ ಗೌರ್ಮೆಂಟ್ ಲ್ಯಾಂಡನ್ನು ನವನಗರದಲ್ಲಿ ಸತ್ತೂರ್ ಹತ್ತಿರ ಒಂದು ರಾಯಪುರ್ನಲ್ಲಿ ಒಂದು ಲ್ಯಾಂಡ್ ಕೊಟ್ಟು ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಇರುತ್ತವೆ, ಆದರೆ ಅದನ್ನು ಯಾವ ರೀತಿಯಾಗಿ ನಾವು ಫೇಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತೀರಿ. ಈಗಿನ ಯುವಜನತೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಈ ಮುಖಾಂತರ? ಯಾಕೆಂದರೆ ಹೋರಾಟ ಅಂತಂದರೆ ಒಂದು ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತಂದರೆ, ಅಥವಾ ಯಾವುದಾದ್ರೂ ಒಂದು ಫಾರ್ಮ್ ಫಿಲ್ ಮಾಡಿಕೊಡ್ಬೇಕು ಅಂತಂದರೂ ಕೂಡ ಮುಂದೆ ಬರೋದಿಲ್ಲ ಯಾರೂ ಕೂಡ. ಬಟ್ ಆದರೆ ನೀವು ಸಾಕಷ್ಟು ಫಾರ್ಮ್ಸ್ಗಳನ್ನ ಫಿಲ್ ಮಾಡಿಕೊಟ್ಟಿದ್ದೀರಿ ಅವರಿಗೆ. ನೀವು ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೇರೆಯವ್ರಿಗೂ ಸಹಾಯ ಮಾಡಿದ್ದೀರಿ. ಏನು ಹೇಳ್ತೀರಿ? ನೋಡಿ, ಫಸ್ಟ್ ಜೀವನದಲ್ಲಿ ಯಾವುದೇ ವ್ಯಕ್ತಿ ಇರಲಿ ತತ್ವ ಸಿದ್ಧಾಂತಗಳು ಬೇಕು. ತತ್ವ ಸಿದ್ಧಾಂತಗಳು ಇಲ್ಲದೆ ನಾವು ಏನೋ ಒಂದು ಮಾಡಬೇಕು, ಏನೋ ಒಂದು ಅದರಿಂದ ಏನೋ ಗಳಿಸ್ಬೇಕು ಅಂತ ಹೋಗೋದು ತಪ್ಪು. RTI ಇರ್ಬೋದು, ಅಥವಾ ಯಾವುದೇ ಹೋರಾಟ ಇರ್ಬೋದು, ಅಥವಾ ಯಾವುದೇ ಒಂದು ಸೋಷಿಯಲ್ ಸರ್ವಿಸ್ ಇರ್ಬೋದು, ಯಾವುದೂ ಸಹಿತ ಫಸ್ಟಾಗಿ ನಾನು ಸ್ಟೇಬಲ್ ಆಗಿರಬೇಕು, ನನ್ನದೇ ಆದ ಸ್ವಂತ ಇನ್ಕಮ್ ಆಗಿರಬೇಕು, ಆಮೇಲೆ ನಾನು ಸೇವೆ ಮಾಡಲಿಕ್ಕಾಗ್ತದೆ. ಅದರಲ್ಲಿಂದನೇ ಜೀವನ ಮಾಡಬೇಕಂತ ಮಾಡೋದು ಅದು ತಪ್ಪು. ದಟ್ ಈಸ್ ಮೈ ಅಡ್ವೈಸ್ ಟು ಆಲ್ ದ ಪೀಪಲ್ ಹೂ ವಾಂಟ್ ಟು ಡೂ ಸೋಷಿಯಲ್ ಸರ್ವಿಸ್. ನಾಟ್ ಓನ್ಲಿ ಟು ದಿ ಪೀಪಲ್ ಹೂ ವಾಂಟ್ ಟು ಡೂ ಸೋಷಿಯಲ್ ಸರ್ವಿಸ್, ಈವನ್ ನಾನು ರಾಜಕೀಯ ವ್ಯಕ್ತಿಗಳಿಗೂ ಹೇಳ್ತೀನಿ, ರಾಜಕೀಯಕ್ಕೆ ಬರೋದು ಸೇವೆ ಮಾಡಲಿಕ್ಕೆ, ಹಣ ಗಳಿಸ್ಲಿಕ್ಕಲ್ಲ. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ ಅದನ್ನು ಒಂದು ಏನು ATMನಲ್ಲಿ ಹಣ ಟೈಪ್ ಮಾಡುವಂಥ, ಹಣ ಪ್ರಿಂಟ್ ಮಾಡುವಂಥ ಒಂದು ಮಿಷನ್ ಥರ ಆಪ್ರೇಟ್ ಮಾಡ್ತಾರೆ. ದಟ್ ಈಸ್ ನಾಟ್ ಗುಡ್. ಆ ಥರ ಮಾಡಬಾರ್ದು. ನಿಮ್ಮ ವ್ಯವಹಾರಗಳಿರಬೇಕು, ಅಥವಾ ನಿಮ್ಮದೇ ಆದಂಥ ಸ್ವಂತ ಉತ್ಪನ್ನ ಇರಬೇಕು, ಅಥವಾ ಸ್ವಂತ ಇನ್ಕಮ್ ಇರಬೇಕು. ಆ ಇನ್ಕಮ್ ಇದ್ದಾಗ ನೀವು ಯಾರಿಗಾದ್ರೂ ಜನರಿಗೆ ಸೇವೆ ಮಾಡ್ಬೋದು. ಈಗ ನೀವು ಒಬ್ಬ ಹೋರಾಟಗಾರರಾಗಿ, RTI ಕಾರ್ಯಕರ್ತರಾಗಿ, ಉದ್ಯಮಿಯಾಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀರಿ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ನೀವು ಹೋರಾಟಗಾರನಾಗಿ ಹೊರ ಹೊಮ್ಮೋದಕ್ಕೆ ನಿಮ್ಮ ಮನೇಲಿ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು, ನಿಮ್ಮ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ಇದು ಮದುವೆಗೂ ಮುಂಚೆ ನಾನು ಕೇಳ್ತಾ ಇರೋದು. ನಿಮ್ಮ ತಾಯಿ ಏನು ಹೇಳ್ತಾಯಿದ್ರು? ಬೇಡಪ್ಪ, ಇಂಥದಕ್ಕೆಲ್ಲ ಹೋಗಬೇಡ, ಇರೋದು ನೀನೊಬ್ಬನೇ ಮಗ, ನನಗೆ ಬಹಳ ಇಂಪಾರ್ಟೆಂಟು, ತಂದೆ ಬೇರೆ ಇಲ್ಲ. ಸೊ ಒಬ್ಬ ತಾಯಿ ತಂದೆ ಇಲ್ಲದಂತಹ ಮಕ್ಕಳನ್ನು ಬೆಳೆಸುವಂತಹ ರೀತಿಯೇ ಬೇರೆ ರೀತಿಯಾಗಿರುತ್ತೆ. ತುಂಬ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ತಾಯಂದಿರು ಮಕ್ಕಳುಗಳ ಮೇಲೆ. ಈ ಹೋರಾಟ ಅದು ಇದು ಅಂತ ಬಂದಾಗ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ತಾಯಿ? ಇಲ್ಲ, ಬೇಡ ಅಂತಿದ್ರು. ಪ್ರಾಕ್ಟಿಕಲಿ ಹೇಳ್ಬೇಕಂತಂದರೆ, ಯಾಕೆ ಬೇಡಪ್ಪ, ಬೇಡ, ನಮಗೆ ಎಲ್ಲರೂ ಒಂದು ಕೆಲಸಕ್ಕೆ ಹೋಗು, ಬೇಡ ಬಿಟ್ಟು ಹುಡುಗಲ್ಲ ಅಂತ. ಆಮೇಲೆ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಟ್ಟು ಒಂದು ಚಲೋ ಮನಿ ಮಾಡ್ಕೋ, ಈ ಸ್ಲಮ್ ಲೈಫ್ ಬೇಡ, ಅಥವಾ ಬಡತನದ ಜೀವನ ಬೇಡ, ನಿನ್ನ ಮಕ್ಕಳು ಚೆನ್ನಾಗಿರಬೇಕು, ನೀನೊಂದು ಲಗ್ನ ಮಾಡ್ಕೋಬೇಕು ಅನ್ನೋದು ಅವ್ರದೊಂದು ಇಚ್ಛೆ ಇತ್ತು. ಬಟ್ ಆದರೂ ಸಹಿತ ನಾನು ಬಿಟ್ಟಿಲ್ಲ. ಆಮೇಲೆ ಸ್ವಲ್ಪ ದಿನಕ್ಕೆ ಅವರು ಅರ್ಥ ಮಾಡ್ಕೊಂಡ್ರು. ಯಾರು ಬಂದರೆ ಏನಾರು ಸಮಸ್ಯೆ ತೊಗೊಂಡು ಬಂದರೆ, ಆಯ್ತಾಳ ನನ್ನ ಮಗನಿಗೆ ಹೇಳ್ತೀನಿ ಅಂತೇಳಿ ನನ್ನ ತಾಯಿಯವರು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಓಕೆ, ಇನ್ನು ದಾಂಪತ್ಯ ಜೀವನ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲರ ಜೀವನದಲ್ಲೂ ದಾಂಪತ್ಯ ಬಂದಾಗ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ನೀವು ಈ ರೀತಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಿಮ್ಮ ವೈಫ್ ನಿಮಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು? ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾವ ರೀತಿಯಾಗಿ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ವೈಫ್ ನಿಂತ್ಕೊಂಡ್ರು ನಿಮಗೆ ಅಂತ ಹೇಳಿ?
ಜೀವನದಲ್ಲಿ ನಾನು ಯಾರಿಗೂ ಪ್ರೀತಿ ಮಾಡಿಲ್ಲ. ನನಗೆ ಪ್ರೀತಿ ಅನ್ನೋದು ಗೊತ್ತಿಲ್ಲ. ಪ್ರೀತಿಯ ಡೆಫಿನೇಷನ್ ನನಗೆ ಯಾರಾದರೂ ಕೇಳಿದರೆ ಸಹಿತ ಇಲ್ಲ ಅಂತ ಹೇಳ್ತೀನಿ. ತಾಯಿ ಪ್ರೀತಿ ಬಿಟ್ಟು, ದೇವರ ಪ್ರೀತಿ ಬಿಟ್ಟು. ಓಕೆ, ದೇವರದೊಂದೇ ಪ್ರೀತಿ, ಉಳಿಕಿದ್ದು ತಾಯಿಯೇ ದೇವರಲ್ವಾ ಸರ್ ನಮ್ಗಳಿಗೆಲ್ಲ ಮೊದಲು? 100%. ನನ್ನ ಮೊಬೈಲ್ನಲ್ಲಿ ನಿಮಗೆ ನೋಡಿದರೆ ನನ್ನ ತಾಯಿ ಹೆಸರು ಹಾಕಿಲ್ಲ. ನನ್ನ ತಾಯಿ ಹೆಸರು ಗಾಡೆಸ್ ಮಾಮ್ ಅಂತ ಹಾಕೊಂಡಿದ್ದೀನಿ, ಗಾಡೆಸ್ ಮಾಮ್ ಅಂತ. ನನ್ನ ಹೆಂಡತಿ ಹೆಸರು ಸಹಿತ ಹಾಕಿಲ್ಲ, ನನ್ನ ಹೆಂಡತಿ ಹೆಸರು ಗಾಡೆಸ್ ಅಂತ ಹಾಕೊಂಡಿದ್ದೀನಿ. ಇವತ್ತಿಗೂ ನನ್ನ ಮೊಬೈಲ್ನಲ್ಲಿ ನೋಡಿದರೆ ಯು ಕ್ಯಾನ್ ಸಿ ಇಟ್ ಔಟ್ ಫಿಸಿಕಲಿ. ಆದರೆ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಜಗತ್ತಿನಲ್ಲಿ. ಸೊ ಎಲ್ಲನೂ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ನಮ್ಗೆ ಯಾವ್ದು ಲೈಕ್ ಆಗ್ತದೆ, ಯಾವ್ದು ಡಿಸ್ಲೈಕ್ ಆಗ್ತದೆ ಅಂತ ಅಷ್ಟೇ ಬಿಟ್ಟರೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೈ ವೈಫ್, ನನ್ನ ಧರ್ಮಪತ್ನಿ ಬಗ್ಗೆ ಹೇಳ್ಬೇಕಂತಂದರೆ, ಶಿ ಈಸ್ ಎ ಆ್ಯಂಡ್ ಶಿ ಈಸ್ ಝೆಡ್. ಆದಿ 26 ಪದಗಳಿಗೂ ಅವರೇ ಸ್ಟಾರ್ಟು, ಅವರೇ ಎಂಡು, ಅವರೇ. ಓಕೆ ಓಕೆ. ಆ್ಯಂಡ್ ಅವಳಿಂದನೇ ನಾನು, ನನ್ನಿಂದ ಅವಳೇನಿಲ್ಲ. ಎಲ್ಲ ವಿಷಯದಲ್ಲೂ, ನನ್ನ ಕಷ್ಟದಲ್ಲಿ, ನನ್ನ ಸುಖದಲ್ಲಿ, ಎಲ್ಲದಲ್ಲಿ ನನಗೊಂದು ಫ್ರೆಂಡ್ ಆಗಿ, ಒಂದು ಮಾರ್ಗದರ್ಶಿಯಾಗಿ, ಆಮೇಲೆ ನನಗೆ ಒಂದು ಬಲ. ಶಿ ಈಸ್ ಮೈ ಸ್ಟ್ರೆಂತ್. ನನ್ನ ಹೆಂಡತಿ ನನ್ನ ಸ್ಟ್ರೆಂತ್. ನನಗೆ ಸ್ಟ್ರೆಂತ್ ಯಾರೂ ಇಲ್ಲ, ನನಗೆ ಯಾರು ಇಲ್ಲ ಸ್ಟ್ರೆಂತ್. ನನ್ನ ಹೆಂಡತಿ ನನ್ನ ಸ್ಟ್ರೆಂತ್, ಮೈ ವೈಫ್ ಇಸ್ ಮೈ ಸ್ಟ್ರೆಂತ್. ಈಗ ಹೆಂಗಾಗೋಗ್ಬಿಟ್ಟಿದೆ ಸರ್, ಕಷ್ಟದ ದಿನಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಆ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದೇ ಇಲ್ಲ ಕೆಲ ಹೆಣ್ಮಕ್ಳು. ಬಟ್ ಹೆಂಡತಿ ಅಂತ ಬಂದಾಗ ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನೂ ಹಂಚ್ಕೊಂಡ್ರೇ ಆ ಒಂದು ಸ್ಥಾನಕ್ಕೆ ಇರುವಂತಹ ಮರ್ಯಾದೆ ಇನ್ನಷ್ಟು ಹೆಚ್ಚಾಗುತ್ತೆ. ಕಷ್ಟದ ದಿನಗಳಲ್ಲಿ ಹೇಗೆ ನಿಮಗೆ ಧೈರ್ಯವನ್ನು ತುಂಬ್ತಾ ಇದ್ರು ನಿಮ್ಮ ಧರ್ಮಪತ್ನಿ? ಧೈರ್ಯ ಅನ್ನೋಕ್ಕಿಂತ ಕಷ್ಟದಲ್ಲಿ ನನಗೆ ಬಂದಿದ್ದ ಕಷ್ಟ ಎಲ್ಲ ಅಕ್ಕಿ ಮೇಲೆ ತಗೋತಿದ್ಲು. ಶಿ ಈಸ್ ಟು ಟೇಕ್ ಆನ್ ಹರ್ ಸೆಲ್ಫ್. ಅಕ್ಕಿ ಮೇಲೆ ತಗೊಂಡು ಎಲ್ಲ ಕಷ್ಟಗಳಲ್ಲಿ, ಎಲ್ಲ ಇದರಲ್ಲೂ ಸಹಿತ, ಯಾವತ್ತೂ ಸಹಿತ, ಯಾವುದೇ ಸಹಿತ ಹಿಂದೆ ಸರಿಯಲಾರ್ದೆ ನನಗಿಂತ ಒಂದು ಹೆಜ್ಜೆ ನನಗೆ ಮುಂದೆ ನಿಂತು ನನ್ನನ್ನು ಲೀಡ್ ಮಾಡ್ಕೊಂಡು ಬಂದಳು ನನ್ನ ಹೆಂಡತಿ. ಶಿ ಆಲ್ವೇಸ್ ಸ್ಟುಡ್ ಫಾರ್ ಮಿ. ಇವತ್ತಿಗೂ ಯಾರ್ದಾರು ಒಂದು ಮಾತು ಕೇಳ್ತೀನಿ ಅಂತಂದರೆ ನನ್ನ ಜೀವನದಲ್ಲಿ ನಾನು ಹೆಂಡತಿದ್ದು ಬಿಟ್ಟು ಬೇರೆ ಯಾರು ಮಾತು ಕೇಳ್ತೀನಿ. ಸೊ ದಟ್ ಈಸ್ ಹೌ ಮೈ ಲೈಫ್ ಇಸ್. ಆ್ಯಂಡ್ ಎಲ್ಲ ಕಷ್ಟದಲ್ಲಿ, ಎಲ್ಲ ಇದರಲ್ಲೂ ಸಹಿತ ನನ್ನ ಪಕ್ಕದಲ್ಲಿ ಇರ್ಲಿಕ್ಕೆ. ಒಂದೊಂದು ದಿನ ರಾತ್ರಿ 12, 1, 2, 3 ಗಂಟೆ ಆಗ್ತಿತ್ತು. ಆವಾಗ ಕೆಲವೊಂದು ಸಂದರ್ಭದಲ್ಲಿ ನನ್ನ ಕಡೆ ಒಂದು ವಾಹನ ಸಹಿತ ಇದ್ದಿಲ್ಲ. ನನ್ನ ಸ್ಕೂಲಿಂಗ್ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು, ಲಗ್ನಕ್ಕಿಂತ ಪೂರ್ವಕ್ಕೇ ಒಂದು PMRY ಅಂತ ಲೋನ್ ಇತ್ತು. ಆ ಲೋನು ಹಾರ್ಡ್ಲಿ ಇಟ್ ವಾಸ್ ಓನ್ಲಿ ಅಬೌಟ್ 35,000 ರೂಪಾಯಿ. ಆ ಲೋನ್ ಒಂದು ತಗೊಳ್ಳಿಕ್ಕೆ ಸುಮಾರು ನಾನು 8 ತಿಂಗಳು ಅಡ್ಡಾಡಿದೆ. ಜಾಮೀನು ಮಾಡಲಿಕ್ಕೆ ಯಾರು ಇದ್ದಿದ್ದಿಲ್ಲ. ನನಗೆ ವಿಟ್ನೆಸ್, ಬ್ಯಾಂಕಿನಲ್ಲಿ ವಿಟ್ನೆಸ್ ಮಾಡಲಿಕ್ಕೆ. ಆವಾಗ KMDC ಚೇರ್ಮನ್ನು ನಮ್ಮ ಮನೆಯಾರ್ ಅಂತ ಹುಬ್ಬಳ್ಳಿಯವರಿದ್ದರು, ಕರ್ನಾಟಕ ಮೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಟೈಮ್ ಮುಗೀತಂತಂದ್ರೆ ಅವ್ರ ಕಡೆ ಬೆಂಗಳೂರಿಗೆ ಬಂದು ಅವ್ರ ಕಡೆ ಸೈನ್ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ಇದು ಮಾಡಿಸ್ಕೊಂಡು ಬಂದೆ. ಅಂಥ ಕಷ್ಟದ ದಿನಗಳಲ್ಲೂ ಸಹಿತ ನನ್ನ ವೈಫು ತನ್ನ ಹತ್ರ ಇದ್ದಿದ್ದು ಬಂಗಾರ ಎಲ್ಲ ಕೊಟ್ಟಳು, ತನ್ನ ಹತ್ರ ಇದ್ದಿದ್ದು ಎಲ್ಲ ಕೊಟ್ಟಳು. ಆದರೆ ಒಂದು ಏನು ಅಂತಂದರೆ, ಯಾವತ್ತೂ ಸಹಿತ ಅವ್ರ ಮನೆಗಿರಲಿ ಅಥವಾ ನನ್ನ ಮನೆಗಿರಲಿ ₹1 ಕೇಳಬೇಡ ಅಂತಿಲ್ಲ. ಇದ್ದಿದ್ದಷ್ಟೇ ತಿಂತಿದ್ವಿ, ಇದ್ದಿದ್ದಷ್ಟೇ ಜೀವನ ಮಾಡಿ. ನೀವು ನಡೆದು ಬಂದಂತಹ ಹಾದಿ, ಅವ್ರು ನಿಮ್ಮ ಜೊತೆಗೆ ಕೊಟ್ಟಂತಹ ಸಾಥು ಎಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಮತ್ತು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಭಾವುಕರಾಗಿದ್ದರು, ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಯಾಕೆಂತಂದರೆ ತನ್ನ ಗಂಡ ಒಂದು ಸಾಧನೆ ಮಾಡ್ತಾ ಇದ್ದಾನೆ, ಆ ಸಾಧನೆಗೆ ನಾನು ಜೊತೆಯಾಗಿ ನಿಲ್ಲೋದು ಬಹಳ ಮುಖ್ಯ ಆಗತ್ತೆ. ಇವತ್ತು ನೀವು ಅವರಿಗೆ ಕೊಟ್ಟಂತಹ ಮಾತನ್ನು, ಪ್ರಾಮಿಸನ್ನು ಪೂರ್ಣ ಮಾಡಿದ್ದೀರಿ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಇನ್ನೂ ಪೂರ್ಣ ಆಗಿಲ್ಲ ನಿಮ್ಮ ಪ್ರಕಾರ? ಓಕೆ ಓಕೆ. ಈಗ ನಾನೇನು ಕಮಿಟ್ಮೆಂಟ್ ಕೊಟ್ಟಿದ್ದೀನಿ, ಕೆಲವೊಂದು ಕಮಿಟ್ಮೆಂಟ್ಸ್ ಇನ್ನೂ ಮಾಡಲಿಕ್ಕೆ ಆಗಿಲ್ಲ, ಇನ್ನೂ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ. ಬಟ್ ಆದರೆ ಮಾಡುವಂತಹ ಛಲ ನಿಮ್ಮಲ್ಲಿದೆ, ನೀವು ಮಾಡ್ತೀನಿ. ಓಕೆ ಓಕೆ ಓಕೆ. ಬಟ್ ಅವ್ರು ಮಾತನಾಡುವಾಗ ಭಾವುಕರಾದರು, ಏನು ಅನಿಸುತ್ತೆ? ಯಾಕೆಂತಂದರೆ ಪ್ರತಿಯೊಬ್ಬ ಹೆಂಡತಿ ಗಂಡನ ಯಶಸ್ಸಿನ ಹಿಂದೆ ಇರ್ತಾರೆ. ಆ ಯಶಸ್ಸನ್ನು ಕಂಡಂತಹ ಸಂದರ್ಭದಲ್ಲಿ ಅವರಲ್ಲಿ ಆಗುವಂತಹ ಬದಲಾವಣೆ ಮತ್ತು ಆ ಖುಷಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕಣ್ಣೀರಾಗಿ ಹೊರ ಬಂದಿದೆ ಅಂತ ಅಂದ್ಕೊಳ್ಬಹುದಾ ಅಂತ? 100%. ನನ್ನ ಲೈಫ್ನಲ್ಲಿ ನನ್ನ ಎದುರಿಗೆ ಯಾರು ನನ್ನ ಅಗದಿ ಆತ್ಮೀಯರಿರ್ಬೋದು, ಅಥವಾ ನನ್ನ ರಿಲೇಷನ್ ಇರ್ಬೋದು, ಅಥವಾ ನನ್ನ ತಂದೆಯವರು,
ಅಥವಾ ನಮ್ಮ ಅಜ್ಜ ನಮ್ಮ ಅಜ್ಜಿ ಅಥವಾ ನಮ್ಮ ಕಾಕ ಯಾರು ನನ್ನ ರಿಲೇಟಿವ್ಸ್ ಯಾರು ತೀರ್ಕೊಂಡ್ರೂ ಸಹಿತ ಕಣ್ಣಾಗ ನೀರು ಬರೋದಿಲ್ಲ ನನಗೆ. ಯಾಕಂತಂದರೆ ಕಣ್ಣು ನೀರು ಆರೋಗ್ಬಿಟ್ಟು ನಾನು ಬತ್ ಹೋಗ್ಬಿಟ್ಟಿದೆ. ಆದರೆ ನನ್ನ ಹೆಂಡತಿ ಕಣ್ಣಲ್ಲಿ ನೀರು ಬಂದರೆ ಆಗೋದಿಲ್ಲ ಹೌದು, ನನಗೆ ಕಣ್ಣಾಗ ನೀರು ಬರ್ತದೆ. ಯಾಕಂದರೆ ಅಕ್ಕಿ ಅಳುವುದು ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ಅಕ್ಕಿ ಕಣ್ಣಲ್ಲಿ ನೀರು ಬಂದರೆ ನಾನು ತಡ್ಕೊಲಿಕ್ಕೆ ಆಗೋದಿಲ್ಲ. ಭಾಳ ಖುಷಿ ಆಗ್ತಾ ಇದ್ದೈತೆ ನನಗೂ. ಹೇಳ್ಕೊಂಡಾಕು ಭಾಳ ಸತಿ ಅವ್ರಿಗೆ ಹೇಳಿದ್ದೀನಿ. ಇಷ್ಟು ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರಂದರೆ ಅವರು ಕಷ್ಟಪಟ್ಟಿದ್ದಕ್ಕೂ ಫಲ ಸಿಕ್ಕೈತೆ ಅಂತ ಭಾಳ ಖುಷಿ ಆಗ್ತಾ ಇದ್ದೈತೆ ನನಗೆ. ಇನ್ನೂ ಅವ್ರು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕಂತ. ಮತ್ತು ಅವ್ರಿಗೆ ಯಾವಾಗೂ ಈ ತಳಗ ನೋಡೋದಿಲ್ಲ, ಎಲ್ಲ ಮ್ಯಾಲೆ ನೋಡ್ತಾರೆ, ಮ್ಯಾಲೆ ಸ್ಥಾನ ನೋಡ್ತಾರೆ. ಒಂದು ಕಂದಿದ್ರೆ 10 ಮ್ಯಾಲೆ ನೋಡಿ ಆ ಸ್ಥಾನಕ್ಕೆ ಹೋಗ್ಬೇಕಂತ ಅವ್ರ ಆಸೆ ಐತೆ ಅವ್ರಿಗೂ. ಹೋಟೆಲನ್ನು ಕೂಡ ನಡೆಸ್ತಾ ಇದ್ದೀರಿ, ಈ RTI ಕಾರ್ಯಕರ್ತರಾಗೂ ಕೂಡ ಕೆಲಸ ಮಾಡಿದ್ದೀರಿ. ಸೊ ಎಲ್ಲ ಕಡೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು ಕೂಡ ಉಂಟು. ಬಟ್ ಈಗ ಹೇಗಿದೆ ಜೀವನ ಅಂತ? ಈಗೂ ಅದೇ ಹೋರಾಟದ ಜೀವನ. ಜೀವನದಲ್ಲಿ ಸುಖ ಎಷ್ಟೇ ಇದ್ದರೂ ಸಹಿತ, ಏನೇ ಇದ್ದರೂ ಸಹಿತ ಹೋರಾಟ ಜೀವನವೇ ಒಂದು ಹೋರಾಟ. ಕಷ್ಟ. ಹೋರಾಟದಲ್ಲಿದ್ದವರಿಗೆ ಕಷ್ಟನೇ, ಕಷ್ಟ ಬಿಟ್ಟು ಬೇರೆ ಏನಿಲ್ಲ. ಆದರೆ ರಿಯಲ್ ಎಸ್ಟೇಟ್ನಲ್ಲಿ ನಾನು ಒಳ್ಳೆಯ ಅನುಭವ ಇದೆ. ಪರ್ಟಿಕ್ಯುಲರ್ ಆಗಿ ನನಗೆ ಕೆಲವೊಂದು ಲಾ ಬಗ್ಗೆ, ನನಗೆ ಕಾನೂನಿನ ಬಗ್ಗೆ ಚಲೋ ಅರಿವು ಇರುವುದರಿಂದ ಸೊ ರಿಯಲ್ ಎಸ್ಟೇಟ್ನಲ್ಲಿ ಚೆನ್ನಾಗಿ ಮಾಡಿದ್ದೀನಿ. ಆಮೇಲೆ ಹೋಟ್ಲ್ ಇಂಡಸ್ಟ್ರಿನಲ್ಲಿ ಬರಬೇಕಂತ ನನ್ನ ಮಕ್ಕಳು, ನನಗೆ 2 ಮಕ್ಕಳು, ಸುಂದರ್ ಪಾಲ್, ಚಂದ್ರ ಪಾಲ್ ಅಂತ. ಅವರಿಬ್ಬರು ಮಕ್ಕಳ ಸ್ವಲ್ಪ ದೊಡ್ಡವರಾದ ನಂತರ ಅವರು ನನ್ನೊಟ್ಟಿಗೆ ರಿಯಲ್ ಎಸ್ಟೇಟ್ನಲ್ಲಿದ್ದರು. ಆಮೇಲೆ ಅವರು ಒಂದು ಪ್ರೇರೇಪಣಾ, ಇಲ್ಲ ಡ್ಯಾಡಿ ಡೈಲಿ ಫೈನಾನ್ಸು, ಡೈಲಿ ದುಡ್ಡು ಬರುವಂಥದ್ದು ಯಾವುದಾದ್ರು ಒಂದು ಬಿಸ್ನೆಸ್ ಬೇಕು ನಮಗೆ. ರಿಯಲ್ ಎಸ್ಟೇಟ್ ಯಾವಾಗೋ ಒಂದು ಸಲ ಆಗ್ತದೆ, ವರ್ಷದಲ್ಲಿ ಒಂದು 2-3 ಸಲ 4-5 ಪ್ರಾಜೆಕ್ಟ್ ಮಾಡಿದ್ರೆ ದೊಡ್ಡ ಮಾತಾಗ್ತದೆ. ರೆಗ್ಯುಲರ್ ಡೈಲಿ ರುಟೀನ್ ನಮ್ಮಲ್ಲಿ ಹಣ ಬರ್ತಿದ್ರೆ ನಮಗೆ ಇರುವಂಥ ಈ ರಿಕ್ವೈರ್ಮೆಂಟ್ಸ್. ಯಾಕಂದ್ರೆ ದಿನ ಬೆಳಗ್ಗೆ ಎದ್ದು ಕೂಡಲೇ ಎಜುಕೇಷನ್, ಪರ್ಟಿಕ್ಯುಲರ್ಲಿ ನನ್ನ ಇಂಟ್ರೆಸ್ಟ್ ಏನು ಎಜುಕೇಷನ್, ಬಡ ಮಕ್ಕಳಿಗೆ ಎಜುಕೇಷನ್ ಕೊಡೋದೇ ನನ್ನ ಮೇನ್ ಇಂಟ್ರೆಸ್ಟು. ಸೊ ಆ ಎಜುಕೇಷನ್ಗೆ ಒಬ್ಬರಿಗೆ ಒಂದೊಂದು ಥರ ರಿಕ್ವೈರ್ಮೆಂಟ್ಸ್ ಇರ್ತದೆ, ಅವಶ್ಯಕತೆಗಳಿರ್ತದೆ. ಅದಕ್ಕೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ನಮಗೆ ದಿನನಿತ್ಯ ದುಡ್ಡು ಬೇಕು ಅನ್ನೋಂಥ ಒಂದು ವಿಚಾರದಿಂದ ಫಸ್ಟ್ ನಾವು ರೆಸ್ಟೋರೆಂಟ್ ಒಂದು ಮಾಡಿದ್ವಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಆಮೇಲೆ ಅದು ಬೇರೆ ಒಂದು ಕಾರಣಗಳಿಂದ ಅಲ್ಲಿಂದ ಬೇಡ, ಅದನ್ನು ವಿ ವಿಲ್ ಓಪನ್ ಬಿಗ್ ಹೋಟ್ಲ್ ಅಂತೇಳಿ ಹುಬ್ಬಳ್ಳಿಯಲ್ಲಿ ಒಂದು ಸ್ಟಾರ್ ಕ್ಯಾಟಗರಿ ಹೋಟ್ಲನ್ನು ತಗೊಂಡು ಅಲ್ಲಿ ಈಗ ಸದ್ಯ ನಡೆಸ್ತಾರೆ. ಈ ಹೋರಾಟ, ಈ ರಿಯಲ್ ಎಸ್ಟೇಟ್ ಉದ್ಯಮ, ಈ ಹೋಟೆಲ್ ಬಿಸ್ನೆಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಅದು ನಡೆಸೋದು ಅಷ್ಟು ಸುಲಭವೂ ಕೂಡ ಅಲ್ಲ ಅಂತ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಈ ಒಂದಷ್ಟು ಬ್ಯಾಡ್ ನೇಮ್ಗಳು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅವನು ಲಂಚ ಬಾಕ, ಅಥವಾ ಅವ್ರ ತಲೆ ಹೊಡೆದ, ಇವ್ರ ತಲೆ ಹೊಡೆದ, ಅವ್ರಿಗೆ ಮೋಸ ಮಾಡ್ದ, ಇವ್ರಿಗೆ ಮೋಸ ಮಾಡ್ದ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ವಿರುದ್ಧವೂ ಆ ರೀತಿಯಾದಂತಹ ಆರೋಪಗಳು ಬಂದಿದ್ಯಾ? ಅದನ್ನ ಯಾವ ತರ ಫೇಸ್ ಮಾಡಿದ್ರಿ? ತುಂಬ ಇದೆ. ಇವತ್ತಿಗೂ ಸಹಿತ ಎಲ್ಲರೂ ಸಹಿತ ಅದೇ ವಿಚಾರ, ಏನಪ್ಪ ಇವನು ಏನು ಮಾಡಿದ್ದಾನೆ, ಎಲ್ಲಿಂದ ಹಣ ಬರ್ತದೆ, ಏನು ಬರ್ತದೆ ಅಂತ. ಆದರೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಪ್ಪ ಅಂತ, ನಾವು ಕಷ್ಟಪಟ್ಟು ದುಡಿದ್ರೆ ನಮ್ಗೆ ಬರ್ತದೆ ಅನ್ನೋದು ಅವ್ರು ಅರ್ಥ ಮಾಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ನನ್ನ ಜೀವನದಲ್ಲಿ ಬೇರೆಯವರು ಏನು ಮಾಡ್ತಾ ಇದ್ದಾರೆ, ನನಗೆ ಕೆಟ್ಟ ಮಾಡಿದ್ದವ್ರ ಬಗ್ಗೆನೂ ನಾನು ವಿಚಾರ ಮಾಡಲಿಕ್ಕೆ ನನ್ನ ಕಡೆ ಸಮಯ ಇಲ್ಲ. ಸರಿ, ನನಗೆ ಕೆಟ್ಟ ಮಾಡಿದ್ದವ್ರ ಬಗ್ಗೆನೂ ನಾನು ವಿಚಾರ ಮಾಡಲ್ಲ. ಅವ್ರ ಬಗ್ಗೆ ವಿಚಾರ ಮಾಡ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ನನಗಾಗೋದು, ಅವ್ರಿಗೂ ಒಳ್ಳೇದು ಬಯಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದೆ. ಸೊ ಆ ಥರ ಮಾಡ್ಕೊತ ಬಂದಾಗ ಆಟೋಮೆಟಿಕ್ಲಿ ಈಗ ಇಬ್ಬರು ಜಗಳ ಮಾಡಿ ನಮ್ಮ ಕಡೆ ಬಂದಾಗ ಒಬ್ಬರಿಗೆ ಒಳ್ಳೇದಾಗ್ತದೆ, ಒಬ್ಬರಿಗೆ ಕೆಟ್ಟಾಗ್ತದೆ. ಸೊ ದಿಸ್ ಇಸ್ ಕಾಮನ್, ಅದೇ ಆಗ್ತಾನೆ ಇರ್ತದೆ. ಇವತ್ತಿಗೂ ಹೋರಾಟನೇ. ನಾವು ಮಾಡುವಂಥ ವ್ಯಾಪಾರದಲ್ಲಿರ್ಬೋದು, ನಾವು ಮಾಡುವಂಥ ಹೋಟ್ಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ನಾವು ಮಾಡುವಂಥ ಹೋರಾಟದಲ್ಲಿರ್ಬೋದು. ತುಂಬ ಈಗ ಹುಬ್ಬಳ್ಳಿಯಲ್ಲಿ ಫುಟ್ಪಾತ್ ಕ್ಲಿಯರೆನ್ಸ್ಗೆ ನಾನೇ ಪಿಟಿಷನರು, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್ಗೆ ನಾನೇ ಪಿಟಿಷನರು, ಪಾರ್ಕಿಂಗಿಗೆ ನಾನೇ ಪಿಟಿಷನರು. ಉಣ್ಕಲ್ ಲೇಕ್ ಬಗ್ಗೆನೂ ಫಸ್ಟ್ ಎತ್ತಿದ್ದು ನಾನೇ. ಅಲ್ಲಿ ಎಲ್ಲ ವೇಸ್ಟ್ ಎಲ್ಲ ಬರಬಾರ್ದು ಅಂತೇಳಿ ಎಲ್ಲ ಸುತ್ತಲಿದ್ದವರಿಗೆ ಇದು UD ಅವರಿಗೆ ಬರೆದು, ಅವ್ರ ಲೇಔಟ್ಸ್ ಯಾರು ಅಪ್ರೂವಲ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ತಕರಾರು ಮಾಡಿ RTI ಡಾಕ್ಯುಮೆಂಟ್ಸ್ ತೊಗೊಂಡು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟು, ವಾಟರ್ ಪ್ಯೂರಿಫಿಕೇಷನ್ ಯೂನಿಟ್ ಎಲ್ಲ ಹಾಕಬೇಕು ಅಂತೇಳಿ ನವೀನ್ ಹೋಟ್ಲ್ ಇರ್ಬೋದು, ಸ್ಟಾರ್ ಹೋಟೆಲ್ಸ್, ಇವರೆಲ್ಲರಿಗೆ ಅಬ್ಜೆಕ್ಷನ್ಸ್ ಮಾಡಿದ್ದೀವಿ. ಇವಾಗ ಎಲ್ಲ ಪೊಲಿಟಿಕಲಿ ಪ್ರೆಷರು ಇತ್ತು, ಜಗಳ ಬರ್ತಿತ್ತು, ಎಲ್ಲ ಇದನ್ನು ಆಗ್ತಿತ್ತು. ಬಟ್ ಎನಿವೆ ದೇವರ ದಯದಿಂದ ನಮ್ಮ ಊರಿಗೆ ನಮ್ಗೆ ಒಳ್ಳೇದಾಗಲಿ ಅಂತ ನಮ್ಮ ವಿಚಾರ ಅಷ್ಟೇ, ನಮ್ಮ ಜನಕ್ಕೆ.
ಓಕೆ, ನಿಮ್ಮ ಈ ಹೋರಾಟ ಹೀಗೆ ಮುಂದುವರಿಲಿ, ಒಳ್ಳೆಯ ಯಶಸ್ಸು ಇನ್ನು ಮುಂದಿನ ದಿನಗಳಲ್ಲಿ ಸಿಗಲಿ. ಅದೇ ರೀತಿಯಾಗಿ ನಿಮ್ಮ ವೈಫ್ಗೆ ನೀವು ಕೊಟ್ಟಂತಹ ಮಾತು ಇನ್ನೂ ಕೂಡ ನಾನು ಅದನ್ನು ಪ್ರಾಮಿಸ್ ಏನಿತ್ತು ಅದನ್ನು ಇನ್ನೂ ಕೂಡ ನಾನು ಪೂರೈಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ, ಅದನ್ನೂ ಕೂಡ ಪೂರೈಕೆ ಮಾಡುವಂತೆ ಆ ದೇವರು ನಿಮಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದು ನಿಮ್ಮ ಅನಿಸಿಕೆ ಮತ್ತು ನೀವು ನಡೆದು ಬಂದಂತಹ ಹಾದಿಯ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.